ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಇಯಲ್ಲಿ ಆಫ್ಲೈನ್ ವೆರಿಫಿಕೇಷನ್ಗೆ ಅಂಥೇಳಿ ಯಾವ ಅಪ್ಲಿಕೇಶನಲ್ಲಿ ಮಿಸ್ಟೇಕ್ಗಳಾಗಿತ್ತು ಮತ್ತು ಯಾರಿಗೆ ವೆರಿಫೈಡ್ ಲಿಸ್ಟಲ್ಲಿ ಈ ಒಂದು ರೂರಲ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು ಎಸ್ ಅಂತ ಬಂದಿರಲಿಲ್ಲ, ಅಂತಹ ವಿದ್ಯಾರ್ಥಿಗಳಿಗೆ ನಿನ್ನೆ ಇವತ್ತು ಮತ್ತು ನಾಳೆ ಕೆ ಇಗೆ ಕರೆದಿರುವಂಥದ್ದು. ಬಟ್ ಕೆ ಇಗೆ ಹೋದಾಗ ಗೊತ್ತಾಗಿದ್ದೇನಂತಂದರೆ ಜನಸಾಗರವೇ ಬಂದುಬಿಟ್ಟಿದೆ. ಜನಸಾಗರವನ್ನು ನೋಡಿಬಿಟ್ಟು ಕೆ ಇ ಅವರಿಗೂ ಕೂಡ ಗಾಬರಿ ಆಗಿಬಿಟ್ಟಿದೆ. ಯಾಕೆ ಹೀಗೆ ಆಗಿದೆ ಅಂತ ಅಂದರೆ, ಯಾರು ಮಿಸ್ಟೇಕ್ ಇದ್ದರೆ ಮಾತ್ರ ಬನ್ನಿ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಗಳು ಏನೂ ಮಿಸ್ಟೇಕ್ ಇಲ್ಲ ಅಂತಂದ್ರೆ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ನನಗೂ ಕೂಡ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ, ನಾನು ತೊಗೊಂಡು ಬಂದುಬಿಡ್ತೀನಿ ಅಂತೇಳಿ ಹೋಗಿಬಿಟ್ಟಿದ್ದಾರೆ. ಸೊ ಅದನ್ನು ನೋಡಿಬಿಟ್ಟು ಮೇ ಬಿ ಸ್ವಲ್ಪ ಜನ ಬಂದಿದ್ದರೆ ಅಲ್ಲೇ ವೆರಿಫಿಕೇಷನ್ ಮಾಡಿಬಿಟ್ಟು ಸ್ಲಿಪ್ಪನ್ನು ಕೊಡುವಂಥ ಐಡಿಯಾ ಕೆ ಇ ಅವರ ತಲೆಯಲ್ಲಿ ಇತ್ತೇನೋ. ಬಟ್ ಆಫೀಸಿನ ಹೊರಗಡೆ ಇರುವಂಥ ಸಾವಿರಾರು ಜನರನ್ನ ಅಥವಾ ಜನಸಾಗರವನ್ನು ನೋಡಿಬಿಟ್ಟು ಕೆ ಇ ಅವರು ಇಮಿಡಿಯೇಟಾಗಿ ಅವರ ಒಂದು ಡಿಸಿಷನ್ ಕೂಡ ಚೇಂಜ್ ಮಾಡಿರ್ಬೋದು. ಆ ಕಾರಣಕ್ಕಾಗಿ ನಿಮಗೆ ಈ ಒಂದು ವೆರಿಫಿಕೇಷನ್ ಸ್ಲಿಪ್ ಏನಿದೆ ಅದು ಸಿಕ್ಕಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಮುಂಬರುವಂಥ ದಿನಗಳಲ್ಲಿ ಲಿಂಕನ್ನು ಕೊಡ್ತೀವಿ, ಆ ಲಿಂಕನ್ನು ಯೂಸ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಿನ್ನೆ ಹೋಗಿರುವಂಥ ಸ್ಟೂಡೆಂಟ್ಸ್ಗಳಲ್ಲಿ ಎರಡು ರೀತಿ ಇತ್ತು. ಒಂದನೇದು ರಿಮೆಂಬರ್, ಈ ರೂರಲ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿದರೂ ಕೂಡ ಅಪ್ಲಿಕೇಶನಲ್ಲಿ ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದರೂ ಕೂಡ ಮಿಸ್ಟೇಕ್ ಆಗಿಬಿಟ್ಟು ಅವರಲ್ಲಿ ಬಂದಿರಲಿಲ್ಲ. ಅಂಥ ವಿದ್ಯಾರ್ಥಿಗಳನ್ನ ಸಪ್ರೇಟಾಗಿ ಒಳಗೆ ಕರೆದುಬಿಟ್ಟು ಕರೆಕ್ಷನ್ ಮಾಡಿಬಿಟ್ಟು ಕಳಿಸಿದ್ದಾರೆ. ಅಂಥವರಿಗೂ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಟ್ಟಿಲ್ಲ. 24 ಅವರ್ಸ್ ಆದಮೇಲೆ ಆ ಒಂದು ಲಿಂಕಲ್ಲಿ ನೀವು ವೆರಿಫೈಡ್ ಲಿಸ್ಟ್ ಲಿಂಕಲ್ಲಿ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ವೆರಿಫೈಡ್ ಲಿಸ್ಟ್ ಲಿಂಕ್ ಅಂತಂದರೆ ಈ ರೀತಿ UGCET ಅಡ್ಮಿಷನ್ಸ್ ಅಂತ ಹೋದ ಮೇಲೆ ಇಲ್ಲಿ ನಿಮಗೆ 5ನೇ ಲಿಂಕ್ ಕಾಣಿಸ್ತದೆ ನೋಡಿ. 5ನೇ ಲಿಂಕ್ ಏನು ಕಾಣಿಸ್ತದೆ, ಸೊ ಅದು ಮೇಲ್ಗಡೆ ಇರೋ ಲಿಂಕಿನ ಬಗ್ಗೆನೂ ಕೂಡ ಮಾತಾಡ್ತೀನಿ, ಸ್ವಲ್ಪ ವೇಟ್ ಮಾಡಿ. 5ನೇ ಲಿಂಕನ್ನು ಯೂಸ್ ಮಾಡಿಬಿಟ್ಟು ಕರೆಕ್ಷನ್ ನೀವು ಏನು ಮಾಡಿದ್ದೀರಿ ಇಲ್ಲಿ ಕೆ ಇಯಲ್ಲಿ ಅದನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಭಾಳ ಜನ ವಿದ್ಯಾರ್ಥಿಗಳಿಗೆ ಅದು ಆಲ್ರೆಡಿ ಚೇಂಜ್ ಕೂಡ ಆಗಿದೆ ನಿನ್ನೆ ಹೋದಂಥ ವಿದ್ಯಾರ್ಥಿಗಳಿಗೆ. ಇನ್ನು ಯಾವ್ಯಾವ ವಿದ್ಯಾರ್ಥಿಗಳು ನಾವು ಇನ್ನು ಏನಾದರೂ ಈ ಕಾಸ್ಟ್ ಕ್ಯಾಟಗರಿಯಲ್ಲಿ ನಾವು ಎಡಿಷನ್ ಮಾಡ್ಕೋಬೇಕಿತ್ತು, ಆಲ್ರೆಡಿ ಜೆಂಡರ್ ಮೆರಿಟ್ ಅಂತ ಕೊಟ್ಬಿಟ್ಟಿದ್ವಿ, ಈಗ 3B ಆಗಬೇಕಿತ್ತು, 2A ಆಗಬೇಕಿತ್ತು ಅಂತ ಹೋದಾಗ, ಸೊ ಅಂತಹ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ, ಅವ್ರನ್ನೂ ಪಾಪ ಒಳಗೆ ಕರೆದುಬಿಟ್ಟು ಚೇರ್ ಮೇಲೆ ಕುಂಡ್ರಿಸ್ಬಿಟ್ಟು ಸೊ ನಿಮ್ಮನ್ನು ಆದರಾದಿತ್ಯವನ್ನು ಮಾಡುವಂತಹ ಒಂದು ಐಡಿಯಾ ಕೆ ಇ ಅವರಿಗೆ ಇತ್ತೇನೋ. ಬಟ್ ಒನ್ಸ್ ಅಗೇನ್ ಜನಸಾಗರವನ್ನು ನೋಡಿಬಿಟ್ಟು ಏನು ಆಯಿತು ಅಂತಂದರೆ, ಸೊ ಹೊರಗಡೆ ಒಂದು QR ಕೋಡನ್ನು ಹಚ್ಚಿಬಿಟ್ರು ಅವರು ಓಡ್ ಬಂದುಬಿಟ್ಟು. ಸೊ QR ಕೋಡನ್ನು ಎಲ್ಲ ಕಡೆ ಗೋಡೆಯಲ್ಲಿ ಹಚ್ಚಿಬಿಟ್ಟು ಅವರು ಅನೌನ್ಸ್ ಮಾಡಿದ್ದೇನಂತಂದರೆ, ಸೊ QR ಕೋಡನ್ನು ಲಿಂಕ್ ಕ್ಲಿಕ್ ಮಾಡಿ, ಸೊ QR ಕೋಡನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕರೆಕ್ಷನನ್ನು ಮಾಡಿಕೊಂಡು ಮನೆಗೆ ಹೋಗಿ, ನೀವು ಒಳಗೆ ಬರೋ ಅವಶ್ಯಕತೆ ಇಲ್ಲ. ಮನೆಗೆ ಹೋದ ಮೇಲೆ ಫೈನಲ್ ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದುಕೊಳ್ಳಿ. ಅದಾದ ಮೇಲೆ ನೀವು ನಿಮ್ಮ ಇದೇ ಸೇಮ್ ಆನ್ಲೈನ್ ಪಟ್ಟಿಯನ್ನು ಕಾಣಿಸ್ತಾ ಇದೆಯಲ್ಲ 5ನೇ ಲಿಂಕು, ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ನಿನ್ನೆ ಕೆ ಇಯಲ್ಲಿ ಆಗಿರುವಂಥ ಅಪ್ಡೇಟ್ಸ್ಗಳು. ಸೊ ಆ QR ಕೋಡನ್ನು ನೀವು ಯೂಸ್ ಮಾಡಿಕೊಂಡು ಮನೆಯಲ್ಲೂ ಕೂತ್ಕೊಂಡು ಕೂಡ ಮಾಡ್ಬೋದು. ಬಟ್ ನನ್ನ ಕ್ವಶನ್ ಇಷ್ಟೇ, ಸೊ ಇದನ್ನೇ ಕೊಡೋದಾಗಿದ್ದರೆ ಸೊ ವಿದ್ಯಾರ್ಥಿಗಳಿಗೆ ಕೆ ಇ ಅವರು ತಮ್ಮ ಈ ಒಂದು ವೆಬ್ಸೈಟ್ನಲ್ಲಿ ಆ ಒಂದು QR ಕೋಡನ್ನು ಕೊಟ್ಬಿಟ್ಟಿದ್ರೆ, ಸೊ 100 ಕಿಲೋಮೀಟರ್ ದೂರದಿಂದ ಕೆ ಇಗೆ ಬಂದು ಅಲ್ಲಿ QR ಕೋಡನ್ನು ಕ್ಲಿಕ್ ಮಾಡಿ ಮಾಡುವಂಥ ಕೆಲಸ ಇರ್ತಿರಲಿಲ್ಲ. ಸೊ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದರೂ ಹೋಗಿದ್ದರೆ ಅವ್ರ ಹತ್ರ ಆ QR ಕೋಡನ್ನು ತರಿಸ್ಕೊಂಡು ಕೂಡ ನೀವು ಮನೆಯಲ್ಲಿ ಕೂತ್ಕೊಂಡು ಕರೆಕ್ಷನನ್ನು ಮಾಡ್ಕೊಳ್ಬೋದು, ರೈಟ್. ಬಟ್ ರೂರಲ್ಲು ಕನ್ನಡ ಮೀಡಿಯಮ್ ಹೈದರಾಬಾದ್ ಕರ್ನಾಟಕ ಚೇಂಜ್ ಆಗಬೇಕು ಅಂದರೆ ನೀವು ಅಲ್ಲೇ ಹೋಗಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಇನ್ನು ಉಳಿದ ಸಂಬಂಧಪಟ್ಟಾಗೆ ಕಾಸ್ಟ್ ಕ್ಯಾಟಗರಿ ನೀವು ಆರ್ ಡಿ ನಂಬರ್ನೇ ಅಪ್ಡೇಟ್ ಮಾಡಬೇಕು ಅಂತ ಇದ್ದರೆ ನೀವು ಮನೇಲಿ ಕೂತ್ಕೊಂಡು ಕೂಡ ಮಾಡ್ಬೋದು, QR ಕೋಡ್ ನಿಮಗೆ ಸಿಕ್ಕರೆ. ಸೊ ಅಫಿಷಿಯಲಿ ನಾನು ಅದನ್ನು ಶೇರ್ ಮಾಡೋದಕ್ಕೆ ಬರೋದಿಲ್ಲ, ಬಟ್ ಐ ಹ್ಯಾವ್ QR ಕೋಡ್ ಅನ್ನೋದು ಗೊತ್ತಿರಲಿ, ರೈಟ್. ಸೊ ಇದಿಷ್ಟು ಈ ಒಂದು ಕೆ ಇ ನಿನ್ನೆಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರೋದು. ಇನ್ನು ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು, ಸರ್ ಕೆ ಇಯಲ್ಲಿ 2 ಇಂಪಾರ್ಟೆಂಟ್ ಲಿಂಕನ್ನು ಕೊಟ್ಟಿದ್ದಾರೆ, ಅದರ ಮೀನಿಂಗ್ ಏನಂತೇಳಿ. ಆ್ಯಕ್ಚುಲಿ ಕೆ ಇ ಅವರಿಗೆ ನೀವು ಹಳಬರಾಗಿದ್ದರೆ ಇದರ ಬಗ್ಗೆ ನೀವು ಕೇಳೋದಿಲ್ಲ ಕ್ವಶನನ್ನು. ಕೆ ಇಗೆ ನೀವೇನಾದರೂ ಹೊಸಬರಾಗಿದ್ದರೆ, ಈ ಕೆ ಇ ವೆಬ್ಸೈಟಿಗೆ ನೀವೇನಾದರೂ ಹೊಸಬರಾಗಿದ್ದರೆ ಈ ಕ್ವಶನ್ ಕಾಮನ್ ಆಗಿರ್ತದೆ. ಮೊದಲನೇದಾಗಿ UGC 2024 ಸ್ಪಾಟ್ ರ್ಯಾಂಕ್ ಲಿಂಕ್ ಏನಂತ ಕೇಳ್ತಾ ಇದ್ದಾರೆ. ಸೊ ಸ್ಪಾಟ್ ರ್ಯಾಂಕ್ ಲಿಂಕ್ ಏನು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ KCET ರಿಸಲ್ಟ್ ಬಂದಾಗ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಸಿಕ್ಕಿರಲಿಲ್ಲ, ವಿತ್ಹೆಲ್ಡ್ ಆಗಿತ್ತು. ಅಂತಹ ವಿದ್ಯಾರ್ಥಿಗಳಿಗೆ ಈಗ ಸೊ ಆಲ್ರೆಡಿ ಅವ್ರ ಹತ್ರ ಅಂತಹ ವಿದ್ಯಾರ್ಥಿಗಳಿಂದ ಮಾರ್ಕ್ಸನ್ನು ಫಿಲ್ ಮಾಡಿಕೊಂಡು KCET ರ್ಯಾಂಕನ್ನು ಸ್ಪಾಟಲ್ಲಿ ಅನೌನ್ಸ್ ಮಾಡಿರುವಂಥ ಲಿಂಕನ್ನು ಕೊಟ್ಟಿರುವಂಥದ್ದು. ಸೊ ಇದು ಯಾವ್ಯಾವ KCET ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಬರೆದ ಮೇಲೆ ರಿಸಲ್ಟ್ ಬಂದಿರಲಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಎಡಿಷ್ನಲ್ ಲಿಂಕನ್ನು ಕೊಟ್ಟಿರುವಂಥದ್ದು ಸ್ಪಾಟ್ ರ್ಯಾಂಕಿಗೋಸ್ಕರ. ಇದು ಎಲ್ಲರಿಗೂ ಸಂಬಂಧಪಟ್ಟದಾಗಿರೋದಿಲ್ಲ, ಯಾವ್ಯಾವ ರ್ಯಾಂಕ್ಗಳು ವಿತ್ಹೆಲ್ಡ್ ಆಗಿತ್ತು ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಾಗಿದೆ. ಎರಡನೇದಾಗಿ
CET 2024 ಆನ್ಲೈನ್ ಅಭ್ಯರ್ಥಿ ಕುಂದುಕೊರತೆ ಪೋರ್ಟಲ್ ಲಿಂಕ್ ಅಂತ ಇದೆ. ಸೊ ಈ ಒಂದು ಲಿಂಕಿನ ವೆರಿ ಇಂಪಾರ್ಟೆಂಟ್ ಯೂಸ್ ಏನು ಅಂತಂದರೆ, ಈ ಲಿಂಕಿನಲ್ಲಿ ನಿಮ್ಮದೇನಾದರೂ ಪ್ರಾಬ್ಲಮನ್ನು ಇದ್ದರೆ, ಇದು 10/1/2024 ಆ್ಯಕ್ಟಿವೇಟ್ ಮಾಡಿರುವಂಥ ಲಿಂಕು. ಅಂದರೆ ಯಾವಾಗ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿತ್ತು ಅವತ್ತಿನ ದಿನ ಈ ಲಿಂಕನ್ನು ಆ್ಯಕ್ಟಿವೇಟ್ ಮಾಡಿದರು. ಸೊ ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾದ್ರೆ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಈ ಒಂದು ಗ್ರೀವಿಯನ್ಸ್ ಪೋರ್ಟಲ್ ಲಿಂಕ್ ಅಂತ ಏನು ನಾವು ಕರಿತೀವಿ, ಕುಂದುಕೊರತೆ ಪೋರ್ಟಲ್ ಲಿಂಕಲ್ಲಿ ನಿಮ್ಮ ಏನಿದೆ ಅದನ್ನು ಹೇಳಿ ಅಂಥೇಳಿ. ಭಾಳಷ್ಟು ಜನ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನನ್ನು ಕೊಟ್ಟಿದ್ದಾರೆ KE ಅವರು, ನಾವು ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಇವತ್ತು ಇದನ್ನು ಕೊಟ್ಟಿರುವಂಥ ಉದ್ದೇಶ ಏನಂತಂದರೆ, ಸೊ ಈ ಒಂದು ಲಿಂಕನ್ನು ಯೂಸ್ ಮಾಡಿಬಿಟ್ಟು ನೀವು ಫೈನಲ್ ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಳ್ಳಿ ಅಂಥೇಳಿ. ಯಾಕಂದರೆ ನೀವು ಎಡಿಟ್ ಮಾಡಿದ ಮೇಲೆ ನಿಮಗೆ ಫೈನಲ್ ಪ್ರಿಂಟ್ ಬರ್ತಾ ಇಲ್ಲ. ಸೊ ಫೈನಲ್ ಪ್ರಿಂಟ್ ನಿಮಗೆ ಯಾಕೆ ಬೇಕು ಅಂದರೆ, ಕೌನ್ಸಿಲಿಂಗಲ್ಲಿ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಅನ್ನೋದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅನ್ನೋದು ಗೊತ್ತಿರಲಿ. ಭಾಳ ಜನ ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲ. ಭಾಳ ಜನ ವಿದ್ಯಾರ್ಥಿಗಳು ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಮಾಡಿ ನೋಡ್ಕೊಳ್ಳಿ. ಓಪನ್ ಮಾಡಿದಾಗ ಇಲ್ಲಿ ಇದು ಅಪ್ಲಿಕೇಶನ್ ಫಾರ್ಮ್ ಹೌದಾ, ಸೊ ಇಲ್ಲಿ ಮೇಲ್ಗಡೆ ಫೈನಲ್ ಕಾಪಿ ಅಂಥೇಳಿ ಬರಬೇಕು. ಫೈನಲ್ ಕಾಪಿ ಅಂಥೇಳಿ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಬಂದಿಲ್ಲ ಅಂದರೆ, ನಾನು ಬರೀ ಮೇಲ್ಗಡೆದಷ್ಟೇ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ. ಕೆಳಗಡೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೆಳಗಡೆ ನಿಮ್ಮ ಫೋಟೋ ಇರ್ತದೆ, ಡೀಟೇಲ್ಸ್ ಇರ್ತದೆ, ಒಂದು 3 ರಿಂದ 4 ಪೇಜ್ ಒಂದಿದೆ ನೋಡಿ, ಅದನ್ನು ಹೇಳ್ತಾ ಇದ್ದೀನಿ ನಾನು. ಈ ಅಪ್ಲಿಕೇಶನ್ ಫೈನಲ್ ಅಪ್ಲಿಕೇಶನಲ್ಲಿ ಫೈನಲ್ ಕಾಪಿ ಅಂಥೇಳಿ ಬರಬೇಕು. ಭಾಳ ಜನ ವಿದ್ಯಾರ್ಥಿಗಳದು ಡ್ರಾಫ್ಟ್ ಕಾಪಿ ಅಂತಲೇ ಇದೆ ಇನ್ನೂ ಕೂಡ. ಇದು ತಪ್ಪಾಗಿದ್ದು ಎಲ್ಲಿ ಅಂತಂದರೆ, ನೀವು ಸೈಬರ್ ಕೆಫೆಗೆ ಹೋದಾಗ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಹೋದಾಗ ಅವರು ಫೈನಲ್ ಮಾಡಿಬಿಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಡ್ರಾಫ್ಟ್ ಕಾಪಿಯನ್ನು ಏನು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅದನ್ನು ನಿಮಗೆ ಪ್ರಿಂಟ್ ಹಾಕಿ ಕೊಟ್ಬಿಡ್ತಾರೆ ಸೈಬರಲ್ಲಿ. ಸೊ ಫೈನಲ್ ಕಾಪಿ ಅನ್ನೋದನ್ನು ತಗೊಳ್ಬೇಕಾಗ್ತದೆ. ನೀವು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟು. ಫೈನಲ್ ಕಾಪಿ ಅಂತ ಇಲ್ಲ, ಓನ್ಲಿ ದಿಸ್ ಈಸ್ ದ ಡ್ರಾಫ್ಟ್ ಕಾಪಿ ಅಂತ ಏನಾದರೂ ಇದ್ದರೆ ಅದು ಅಪ್ಲಿಕೇಶನ್ ವ್ಯಾಲಿಡ್ ಆಗೋದಿಲ್ಲ. ಫೈನಲ್ ಕಾಪಿಯನ್ನು ಪ್ರಿಂಟ್ ತಗೋಬೇಕು. ಆ ಫೈನಲ್ ಕಾಪಿಯನ್ನು ಪ್ರಿಂಟ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುವಂಥ ಒಂದು ಲಿಂಕ್ ಇದು. ಸೊ ಆನ್ಲೈನ್ ಅಭ್ಯರ್ಥಿ ಕುಂದುಕೊರತೆ ಲಿಂಕ್, ಇದರಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರು, ಪಾಸ್ವರ್ಡ್, ರಿಜಿಸ್ಟರ್ ನಂಬರ್ ಅಂತಂದರೆ KCET ಅಪ್ಲಿಕೇಶನ್ ನಂಬರು, ಪಾಸ್ವರ್ಡು, ಕ್ಯಾಪ್ಚಾವನ್ನು ಎಂಟರ್ ಮಾಡಿದರೆ ನಿಮಗೆ ಅಲ್ಲಿ ಈ ರೀತಿ ಕೆಳಗಡೆ ಇಲ್ಲಿ ಈ ಸೈಡಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲಿ ಡೌನ್ಲೋಡ್ ಅಂತ ಒಂದು ಕಾಲಮ್ ಕಾಣಿಸ್ತದೆ, ಲಿಂಕ್ ಕಾಣಿಸ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಳ್ಳಿ. ರೈಟ್, ಆ ಅಪ್ಲಿಕೇಶನ್ ಪ್ರಿಂಟು ಫೈನಲ್ ಆಗಿರ್ತದೆ. ಸೊ ಆ ಅಪ್ಲಿಕೇಶನ್ ಪ್ರಿಂಟ್ ಮೇಲೆ ನೀವು ನೋಡಿ ಇಲ್ಲಿ ಫೈನಲ್ ಕಾಪಿ ಅಂತೇಳಿ ಪ್ರಿಂಟ್ ಆಗಿರ್ತದೆ ಅನ್ನೋದು ಗೊತ್ತಿರಲಿ. ಸೊ ಇದಕ್ಕೆ ಈ ಒಂದು ಕುಂದುಕೊರತೆ ಲಿಂಕ್ ಭಾಳ ಹೆಲ್ಪ್ ಆಗ್ತದೆ. ಭಾಳ ಜನ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಮಾಡ್ಕೊಳ್ಳಿ, ಅದರಲ್ಲಿ ಫೈನಲ್ ಕಾಪಿ ಅಂತ ಇಲ್ಲ ಅಂದರೆ ದಯವಿಟ್ಟು ಈ ಒಂದು ಕುಂದುಕೊರತೆ ಲಿಂಕನ್ನು ಯೂಸ್ ಮಾಡಿಕೊಂಡು ಆ ಫೈನಲ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ದಟ್ಸ್ ವೆರಿ ಇಂಪಾರ್ಟೆಂಟ್, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದಿಷ್ಟು KEಯಲ್ಲಿ ನಿನ್ನೆ ಆಗಿರುವಂಥ ಒಂದಷ್ಟು ಅಪ್ಡೇಟ್ ಮತ್ತು KEಯಲ್ಲಿ ಕೊಟ್ಟಿರುವಂಥ 2 ಲಿಂಕಿನ ಮೀನಿಂಗನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.